ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಜೈಲಿನಲ್ಲಿ ಇರುವಂತಹ ಪವಿತ್ರ ಗೌಡಗೆ ಬಿಗ್ ಶಾಕ್ ಸಿಗ್ತಾ ಇದೆ. ಪವಿತ್ರಾಗೆ ಸದ್ಯಕ್ಕೆ ಇಲ್ಲವೇ ಇಲ್ಲ ರಿಲೀಸ್ ಆಗುವಂತಹ ಭಾಗ್ಯ. ಇನ್ನೂ 1 ವರ್ಷಗಳ ಕಾಲ ಜೈಲಿನಲ್ಲೇ ಇರಬೇಕು ಪವಿತ್ರ ಗೌಡ ಅನ್ನುವಂತಹ ವಿಚಾರ. ಪವಿತ್ರ ಗೌಡ ಹೊರ ಬರೋದಕ್ಕೆ ಬೇಕು ಇನ್ನೂ ಕೂಡ 1 ವರ್ಷ ಅಂತ ಹೇಳಿ ಖುದ್ದು ಪವಿತ್ರ ಗೌಡ ಪರ ವಕೀಲ ಬಾಲನ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆರೋಪಿ ಪವಿತ್ರ ಗೌಡ FSLಗೆ ಕಳುಹಿಸಿದಂತಹ ಕೂದಲು ಯಾರದ್ದು ಅನ್ನೋದೇ ಗೊತ್ತಿಲ್ಲ. ಈ ಕೇಸ್ ದಾರಿ ತಪ್ಪಿದೆ ಅಂತ ವಕೀಲ ಬಾಲನ್ ಹೇಳ್ತಾ ಇದ್ದಾರೆ. ನಾಳೆಯಿಂದ ಸಾಕ್ಷಿಗಳ ಟ್ರಯಲ್ ಪ್ರಾರಂಭ ಆಗ್ಲಿಕ್ಕಿದೆ. 2-3 ದಿನದಲ್ಲಿ ವಿಟ್ನೆಸ್ಗಳು ಕೋರ್ಟ್ಗೆ ಹಾಜರಾಗ್ತಾ ಇದ್ದಾರೆ. ಸಾಕ್ಷಿಗಳು ಹೇಳೋದೆಲ್ಲ ನಿಜ ಆಗೋದಿಲ್ಲ ಅಂತ ಹೇಳಿ ವಕೀಲ ಬಾಲನ್ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಟ್ರಯಲ್ ಆಗುತ್ತೆ, ಅದರಲ್ಲಿ ಸುಮಾರು ವಿಷಯಗಳಿದೆ. ಕೇಸು ನಾನೇ ನಡೆಸೋದು, ನಾನೇ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ. ಪವಿತ್ರ ಗೌಡ ಅಕ್ಯೂಸ್ ನಂಬರ್ 1 ಅಂದರೆ ನಾನೇ ಶುರು ಮಾಡ್ತೀನಿ. ನಾನು ಏನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೀನಿ ಅದು ಎಲ್ರಿಗೂ ಅನ್ವಯ ಆಗುತ್ತೆ. ಇದು ಕೇಸು ದಾರಿ ತಪ್ಪಿದೆ, ನಾವು ದಾರಿನಲ್ಲಿ ಬಿಡ್ತೀವಿ. ಸೊ ನಿರಪರಾಧಿಗಳೆಂದು ಹೊರಗೆ ಎಲ್ಲರೂ ಕೂಡ ಬರ್ತಾರೆ. ಪ್ರಮುಖವಾಗಿ ಜಾಮೀನು ಅರ್ಜಿ ವಜಾ ಆಗ್ತಾನೆ ಬಂತು ಸರ್. ಈಗ ಸೆಕೆಂಡ್ ಜಾಮೀನು ಅರ್ಜಿ ವೆಕೇಟ್ ಆಯ್ತಂದರೆ ಒಂದು ಸುಪ್ರೀಂ ಕೋರ್ಟ್ಗೂ ತೆಗೆದುಕೊಂಡು ಹೋದರು. ಸೆಷನ್ಸ್ ಕೋರ್ಟಲ್ಲಿ ರಿಜೆಕ್ಟ್ ಆಯಿತು, ಹೈಕೋರ್ಟಲ್ಲಿ ಅಲೋ ಆಯಿತು, ಸುಪ್ರೀಂ ಕೋರ್ಟಲ್ಲಿ ಬ್ಯಾಡ್ಲ್ ಆಯಿತು, ಜಾಮೀನು ರದ್ದಾಯಿತು. ಇದು ನ್ಯಾಯಾಧೀಶರ ಆರ್ಡ್ರು. ಇದು ನಮ್ಮ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅಂದರೆ ಸರ್ವೋಚ್ಚ ಅಧಿಕಾರ ಇದೆ, ಅಧಿಕಾರ ಕೊಟ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ನಾನು ಟ್ರಯಲ್ ನಡೆಸ್ತೀನಿ, ಹೊರಗೆ ಬರ್ತಾರಂತ ಮಾತ್ರ ಹೇಳ್ತೀನಿ. ಯಾವಾಗ ಬರ್ಬೋದು ಅನ್ನೋದು ಮ್ಯಾಕ್ಸಿಮಮ್ 1 ಇಯರ್. ಹೈಕೋರ್ಟಲ್ಲಿ ಆ್ಯಸ್ ಎಕ್ಸ್ಪೀಡಿಯಸ್ಲಿ ಆ್ಯಸ್ ಪಾಸಿಬಲ್ ಅಂತ ಹೇಳಿದ್ದಾರೆ. ಸೊ ಈಗ 17 ಶುರು ಆಗುತ್ತೆ, ಮತ್ತು ಇನ್ನು 2-3